ಈಗ ನಮ್ಗೆ ಮೊದಲ 3% ಇತ್ತು. ಆ 7% ಮೀಸಲಾತಿಯನ್ನು ಹೆಚ್ಚುವುದರ ಸಲುವಾಗಿ ನಮ್ಮ ಪ್ರಸನ್ನಾನಂದ ಪುರಿ ಮಹಾಸ್ವಾಮಿಗಳು ಪ್ರಥಮವಾಗಿ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟರು. ಯಾವ ಮುಖಾಂತರ ಕೊಟ್ಟರು ಅಂತಂದ್ರೆ, ರಾಜನಹಳ್ಳಿಯಿಂದ ರಾಜಧಾನಿವರೆಗೆ ಪಾದಯಾತ್ರೆ ಮಾಡಿ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟರು. ಅಂದಿನ ಸರ್ಕಾರ ಅಂದರೆ BJP ಸರ್ಕಾರ ನಮಗೆ ಇವತ್ತು ಪಕ್ಷ ಮುಖ್ಯ ಅಲ್ಲ, ಪಕ್ಷ ಯಾವುದರ ಇರಲಿ, ನಮಗೆ ಮೊದಲ ಸಮಾಜ ಆಮೇಲೆ ಪಕ್ಷ. ಆ ಘನ ಸರ್ಕಾರದವರು ದೌಡು ಎಚ್ಚೆತ್ತುಕೊಳ್ಳಿಲ್ಲ. ಕೊನೆಗೆ ನಮ್ಮ ಸ್ವಾಮಿಗಳು ಅಂದರೆ ಪ್ರಸನ್ನಾನಂದ ಪುರಿ ಮಹಾಸ್ವಾಮಿಗಳು ನಿರಂತರವಾಗಿ 257 ದಿವಸ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೊಂಡಿರುವಂಥ ಪರಿಸ್ಥಿತಿ ತಂದುಕೊಟ್ರು. ಮೊದಲು ಮಹರ್ಷಿ ವಾಲ್ಮೀಕಿ ಅವರ ದಿನಾಚರಣೆಯನ್ನು ಸರ್ಕಾರಿ ದಿನಾಚರಣೆಯನ್ನು ಆಚರಿಸಬೇಕಂತೇಳಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿತು BJP ಸರ್ಕಾರ. ಅದರ ಪ್ರಕಾರ ನಾವು ವಾಲ್ಮೀಕಿ ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ ಆಚರಿಸ್ತಾ ಬಂದ್ವಿ. ನಂತರ ಮೀಸಲಾತಿ ಹೆಚ್ಚು ಆಗುವಾಗ ಅವರೇನು ನಮಗೆ ಸುಮ್ಮನೆ ಕೊಳ್ಳಿಲ್ಲ. ನಮ್ಮ ಪೂಜ್ಯರು ನಿರಂತರವಾಗಿ 257 ದಿವಸ ಮಳೆ, ಗಾಳಿ, ಗುಡುಗು, ಸಿಡ್ಲು, ಮಿಂಚು ಇವೆಲ್ಲರ ನಡುವೆ ಅವರು ಧರಣಿ ಕುಂತ ಸ್ಥಳದನ್ನ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೈತಿ. ಮೊಣಕಾಲು ಮಟ್ಟ ನೀರಿದ್ದರೂ ಕೂಡ ನಮ್ಮ ಶ್ರೀಗಳು ಅಚಲಿತರಾಗದೆ ಧರಣಿಯನ್ನ ಕೈಗೊಂಡ್ರು. ಅಷ್ಟು ದಿವಸ ನಮ್ಮ ಶ್ರೀಗಳನ್ನ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಬಯಲಿಗೆ ಕುಂಡ್ರಿಸಿ ಮೀಸಲಾತಿಯನ್ನು ಕೊಟ್ಟು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ. ಅವರು ಎರಡು ನಮ್ಮ ಕಾರ್ಯಗಳನ್ನು, ಒಂದು ವಾಲ್ಮೀಕಿ ಜಯಂತಿಯ ಆಚರಣೆಯ ಒಂದು ಕಾರ್ಯವನ್ನು ಮತ್ತು ಮೀಸಲಾತಿ ಕಾರ್ಯವನ್ನು ಒದಗಿಸಿಕೊಟ್ರು. ಆದರೆ ಆ ಘಟನೆ ನಡೆದಂಥ ಸಂದರ್ಭದೊಳಗೆ ನಮ್ಮ ಶ್ರೀರಾಮುಲವರು ಒಂದು ವಾಗ್ದಾನ ಮಾಡಿದ್ರು. ಏನಂತಂದ್ರೆ, ನಾವು ಮೀಸಲಾತಿಯನ್ನು ಕೊಟ್ಟೇ ಕೊಡ್ತೀವಿ ನಮ್ಮ ಸರ್ಕಾರ ಇರೋದ್ರೊಳಗೆ ಅಂತೇಳಿ, ರಕ್ತದಿಂದ ಬರೆದು ಕೊಡ್ತೀವಿ ಅಂತ ಹೇಳಿದರು. ಕಡಿಕ ಅವರು ರಕ್ತದಿಂದನೂ ಬರೆದುಕೊಳ್ಳಿಲ್ಲ, ಕಿವುದಿಂದನೂ ಬರೆದುಕೊಳ್ಳಿಲ್ಲ. ಇದೇ ವಿಷಯವಾಗಿ ನಮ್ಮ ಸುರಪುರದ ರಾಜುಗೌಡರು ಅಧಿವೇಶನದೊಳಗೂ ಒಮ್ಮೆ ಅದಕ್ಕೆ ದನಿ ಎತ್ತಿದ್ರು. ಆವಾಗ ಇದಾರಾಮನವರು ಅವ್ರನ್ನ ಅಲ್ಲೇ ಸುಮ್ಮನೆ ಕೊಂಡ್ರಾಕ್ ಹೇಳಿದರು. ಕಾರಣ ಇಷ್ಟ, ಇವತ್ತಾದರೂ ಕೂಡ 17 ಜನ ನಮ್ಮ ಸಮುದಾಯದ ಪ್ರತಿನಿಧಿಗಳು ಸರ್ಕಾರದಲ್ಲಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, ಶಾಸಕರಾಗಿದ್ದಾರೆ. ಅವರು ಕೂಡ ಈ ST ಜನಾಂಗಕ್ಕೆ, ಕುರುಬ ಸಮಾಜವನ್ನು, ಇನ್ನಿತರೆ ಅನ್ಯ ವರ್ಗದ ಜನಾಂಗವನ್ನು ಸೇರಿಸುವಂಥ ಪ್ರಕ್ರಿಯೆ ನಡೆದ್ರೂ 17 ಮಂದಿಯಾಗ ಒಬ್ಬರು ಧ್ವನಿ ಎತ್ತಾಗ್ತಾ ಇರಲಿಲ್ಲ. ಅವತ್ತು ಧ್ವನಿ ಎತ್ತಿದವರು ಅಂದ್ರೆ ಒಬ್ಬರು ನಮ್ಮ ಸುರಪುರದ ರಾಜುಗೌಡ ಪಾಟೀಲ್. ಅಂಥ ಒಂದು ಸಂದರ್ಭದೊಳಗೆ ನಮ್ಮ ಪ್ರತಿನಿಧಿಗಳು ಯಾಕೆ ಧ್ವನಿ ಎತ್ತಲಿಲ್ಲ ಅಂತಕ್ಕಂಥ ಸಮಸ್ಯೆ ನಮ್ಮೆಲ್ಲರಿಗೂ ಕಾಡ್ತಾ ಇದೆ. ಅವ್ರು ಧ್ವನಿ ಎತ್ತಬೇಕು, ಸದನದೊಳಗೆ, ಸದನದ ಹೊರಗೆ, ಸದನದ ಒಳಗೆ. ಅವರು ಧ್ವನಿ ಎತ್ತಲಿಲ್ಲ ಅಂದ್ರೆ ಸಿದ್ದರಾಮಯ್ಯನವ್ರು ಏನು ಮಾಡ್ತಾರಂದ್ರೆ, ಇನ್ನು ಇತರೆ ಕೋಮಿನ ಸಮುದಾಯದವರನ್ನ ನಮ್ಮ ST ಮೀಸಲಾತಿ ಒಳಗೆ ಸೇರ್ಸಾಕ ಹಿಂದೆ ಮುಂದೆ ನೋಡೋದಿಲ್ಲ. ಅವ್ರು ಎಲ್ಲಿವರೆಗೆ ಇರ್ತಾರ ಅಲ್ಲಿವರೆಗೆ ಅವ್ರ ಹೋರಾಟ ಮುಂದಿರ್ತೈತಿ. ಅದಕ್ಕೆ ಅವ್ರ ಧೈರ್ಯದಿಂದ ಹೇಳ್ತಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತೇಳಿ. ಸಿದ್ದರಾಮಯ್ಯನವ್ರಿಗೆ ನಾವು ಅಲ್ಲಿ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ, ನೀವು ಈ ST ಜನಾಂಗಕ್ಕೆ ಅನ್ಯ ಕೋಮಿನವ್ರನ್ನ ಸೇರಿಸುವ ನಿರ್ಧಾರದಿಂದ ಹಿಂದೆ ಸರಿಯವರೆಗೂ ಅಷ್ಟೇ ನೀವು ಇರ್ತೀರಿ. ಅಕಸ್ಮಾತ್ ಅದನ್ನು ಮುಂದುವರಿಸಿದ್ರೆ ಅವತ್ತ ನೀವು ನಿಮ್ಮ ಕುರ್ಚಿಯಿಂದ ಕೆಳಗಿಳಿಬೇಕಾದಂಥ ಅದು ಆದಷ್ಟು ಬೇಗ ನೀವು ನಿಮ್ಮ ನಿರ್ಧಾರವನ್ನು ಬದಲಿಸಬೇಕು. ನಮ್ಮ ಸಮಾಜಕ್ಕೆ ಅನ್ಯಾಯವಾಗುವುದನ್ನು ತಡೆಗಟ್ಟಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಮ್ಮ ಪೂಜ್ಯರು ಪ್ರತಿ ತಾಲೂಕು, ಪ್ರತಿ ಜಿಲ್ಲಾ ಮಟ್ಟದೊಳಗೆ 25ನೇ ತಾರೀಕಿನ ದಿವಸನೇ ತಹಸೀಲ್ದಾರ್ ಮುಖಾಂತರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಆದೇಶದ ಪ್ರಕಾರ ನಾವು ಇವತ್ತು ಈ ಮನವಿಯನ್ನು ನಮ್ಮ ತಾಲೂಕಿನ ಮಾನ್ಯ ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರಿಗೂ ನಾವೆಲ್ಲರೂ ಕೂಡಿ ಆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯ ತಹಸೀಲ್ದಾರ್ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ
ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನು ರವಾನಿಸ್ಬೇಕಂತ ಹೇಳಿ ಕೇಳ್ಕೊಂಡು ಇಲ್ಲೇ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಸಮಾಜ ಬಂಧುಗಳಿಗೆ, ತಾಲೂಕು ಅಧ್ಯಕ್ಷರಿಗೆ, ತಾಲೂಕು ಕಾರ್ಯಕಾರಿ ಸಮಿತಿಯ